ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ಇಲ್ಲಿ ಮನೋಜ್ ಮನೆಗೆ ಬರ್ತಾ ಶಾಪಿಂಗ್ ಮಾಡಿರೋ ಐಟಮ್ನ ತಗೊಂಡ್ಬರ್ತಾನೆ. ಆಗ ಸೂರ್ಯ, ಏನೋ ಪಿಂಗ್ಯ, ಏನೋ ಕೈಲಿ ಇಟ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ಹೇಳಿದಾಗ, ಹೇಳ್ತೀನಿ ರೋಹಿಣಿನ ಕರೆದು ಹೇಳ್ತೀನಿ, ರೋಹಿಣಿ ರೋಹಿಣಿ ಅಂತ ಕರೀತಾರೆ. ಆಗ ರೋಹಿಣಿ ಹೊರ್ಗಡೆ ಬರ್ತಾರೆ. ಏನ್ ಮನೋಜ್, ಶಾಪಿಂಗ್ ಮಾಡ್ಕೊ ಬಂದಿದ್ದೀರಾ? ನನಗ್ ಕದ್ರೆ ನಾನು ಬರ್ತಾ ಇರ್ಲಿಲ್ವಾ ಅಂತ ಹೇಳಿದಾಗ ಮನೋಜ್ ಅವರು, ಇಲ್ಲ ರೋಹಿಣಿ, ನಿನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ನಾನಿನ್ನ ಕರ್ಕೊಂಡು ಹೋಗಿಲ್ಲ. ನೋಡು, ಈ ಬ್ಯಾಗ್ ಓಪನ್ ಮಾಡು ಅಂತ ಹೇಳಿದಾಗ ರೋಹಿಣಿ ಅವರು ಆ ಬ್ಯಾಗ್ ನ ಓಪನ್ ಮಾಡ್ತಾರೆ. ಅದ್ರಲ್ಲಿ ತಾಳಿ ಸರ ಇರುತ್ತೆ. ಇದನ್ನ ನೋಡಿ ರೋಹಿಣಿ ಅವರು ತುಂಬಾ ಖುಷಿ ಪಡ್ತಾರೆ. ಆಗ ಶಾಂತ ಅವರು, ನೋಡಿದ್ರ ನನ್ ಮಗನ್ನ, ಅವನ್ದು ಮಾತು ಅಂದ್ರೆ ಮಾತು, ಆ ಮಾತನ್ನ ಅವನು ಉಳಿಸ್ಕೊಂಡ್ಬಿಟ್ಟ. ರೋಹಿಣಿ, ತಗೋಬಮ್ಮ ಆ ಚೈನ್ನ, ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ ಆಮೇಲೆ ಹಾಕೊಳ್ಳಿವಂತೆ ಅಂತ ಹೇಳಿ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ ಆ ತಾಳಿನ ಕೊಡ್ತಾರೆ. ಈಗ ಮನೋಜ್ ಮತ್ತೆ ರೋಹಿಣಿಯವರು ರಂಗನಾಥ್ ಮತ್ತೆ ಶಾಂತಿಯವರ ಆಶೀರ್ವಾದ ತಗೊಂತಾರೆ. ಈಗ ಶಾಂತ ಅವರು, ಅಲ್ಲ ಕಣಮ್ಮ ರಜಾ, ನನಗೇನು ತರ್ಲಿಲ್ವಾ ಅಂತ ಹೇಳಿದಾಗ, ನಿನಗ್ ತರ್ದೇ ಇರ್ತೀನಮ್ಮ ಅಂತ ಹೇಳಿ ಸೀರೆನ ಕೊಡ್ತಾರೆ. ಆಗ ಶಾಂತ ಅವರು, ಮೈಸೂರು ಸಿಲ್ಕ್ ಸೀರೆ ತುಂಬಾ ಚೆನ್ನಾಗಿದೆ ಕಣೋ, ಇದ್ರ ಬೆಲೆ ಕಡಿಮೆ ಅಂದ್ರು 15,000 ಅಂತ ಹೇಳಿದಾಗ ಮನೋಜರು, ಅಯ್ಯೋ ಅಮ್ಮ, ಏನಮ್ಮ ನೀನು ಸೂಪರ್, ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಟ್ಟಿದ್ಯಲ್ಲಮ್ಮ ಅಂತ ಹೇಳಿದಾಗ ಶಾಂತ ಅವರು, ಶ್ರೀಮಂತರಿಗೆ ಕಣೋ ಶ್ರೀಮಂತಿಗೆ ಬೆಲೆ ಗೊತ್ತಾಗೋದು, ಅದಕ್ಕೆ ಕರೆಕ್ಟ್ ಆಗಿ ಗೆಸ್ ಮಾಡಿರೋದು ಅಂತ ಹೇಳಿ ವಾಚನ ತೋರಿಸ್ತಾರೆ. ಅಮ್ಮ, ಈ ವಾಚ್ ಹೆಂಗಿದೆ ಹೇಳು ಅಂತ ಹೇಳಿದಾಗ ಶಾಂತ ಅವರು, ತುಂಬಾ ಚೆನ್ನಾಗಿದೆ ಕಣೋ. ಈಗ ಮೀನಾ, ಅದ್ರ ಬೆಲೆ ಏನಿದ್ರು ಒಂದ್ 3,000 ರೂಪಾಯಿ ಇರ್ಬೋದಾ ಅಂತ ಹೇಳಿದಾಗ ಮನೋಜ್ ಅವರು, ನಿಮ್ಮ ಯೋಗ್ಯತೆ ತಕ್ಕಂಗೆ ನಿಮ್ ಬೆಲೆನ ಹೇಳ್ತಾ ಇದ್ದೀರಾ, ಸರಿ ನಾನು ಹೇಳ್ತೀನಿ ಕೇಳಿ. ಅಮ್ಮ, ನೀನ್ ಗೆಸ್ ಮಾಡು ಅಂತ ಹೇಳಿದಾಗ ಶಾಂತ ಅವರು, ಒಂದ್ 50,000 ರೂಪಾಯಿ ಇರ್ಬೋದಾ ಅಂತ ಹೇಳಿದಾಗ ಮನೋಜ್ ಅವರು, ಅಮ್ಮ, ಯು ಆರ್ ರಿಯಲಿ ಗ್ರೇಟ್ ಅಮ್ಮ, ಕರೆಕ್ಟ್ ಆಗಿ ಗೆಸ್ ಮಾಡ್ದಲ್ಲಮ್ಮ, ಈ ವಾಚ್ ಬೆಲೆ 51,000 ರೂಪಾಯಿ. ಈಗ ರೋಹಿಣಿಯವರು, ಮನೋಜ್, ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಬೇಕಿತ್ತಾ? ಯಾಕೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ತಂದಿದ್ದೀರಾ ಅಂತ ಹೇಳಿದಾಗ ಮನೋಜ್ ಅವರು, ಅಲ್ಲ ರೋಹಿಣಿ, ಈ ಗಡಿಯಾರ ನನಗೆ ಬಿಸ್ನೆಸ್ ಮ್ಯಾನ್ಗೆ ಟೈಮ್ ಕರೆಕ್ಟ್ ಆಗಿರ್ಬೇಕಲ್ವಾ, ಅದಕ್ಕೆ ಚೆನ್ನಾಗಿರೋ ವಾಚ್ ತಗೊಂಡಿದ್ದೀನಿ. ಬಿಡು ರೋಹಿಣಿ, ಲಕ್ಷ ದುಡಿತಾ ಇದ್ನಲ್ಲ, ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳಿದಾಗ ಸೂರ್ಯ, ಅಲ್ಲ ಕಣೋ ಪೆಂಗ್ಯ, ಅಪ್ಪಂಗೇನು ತಂದಿಲ್ವಾ ಅಂತ ಹೇಳಿದಾಗ ಮನೋಜರು, ನೀನೇನೋ ಅಪ್ಪ ಅಮ್ಮನ ಮಧ್ಯೆ ಭೇದ ಭಾವ ಮಾಡೋದಕ್ಕೆ ಅಪ್ಪಂಗೋ ತಂದಿನಿ ಕಣೋ, ತಗೋ ಚಿಕ್ಕವ್ರು ಓಪನ್ ಮಾಡು ಅಂತ ಹೇಳಿ ಓಪನ್ ಮಾಡಿಸ್ತಾರೆ. ಅದರಲ್ಲಿ ಟವಲ್ ಇರುತ್ತೆ. ಅಲ್ಲ ಕಣೋ, ನಿನಗ್ ಮಾತ್ರ 50,000 ರೂಪಾಯಿ ವಾಚ್ ತಂದಿದ್ಯಾ, ಪೌಡಮ್ಮಂಗೆ ಚೈನ್ ತಂದಿದ್ಯಾ, ಸಕ್ಕರೆಗೆ ಸೀರೆ ತಂದಿದ್ಯಾ, ಅಪ್ಪಂಗೆ ಈ ಟವಲ್ ಏನೋ 15 ರೂಪಾಯಿ ಟವಲ್ ತಂದ್ಕೊಟ್ಟಿದ್ಯಾ ಅಂತ ಹೇಳಿದಾಗ ಮನೋಜರು, ಅಪ್ಪ ಎಲ್ಲೋಗ್ತಾರೋ, ಅಪ್ಪ ಮನೇಲೇ ಇರ್ತಾರಲ್ಲ, ಅವ್ರಿಗೆ ಯಾಕೆ ಕಾಸ್ಟ್ಲಿ ಗಿಫ್ಟು, ಅವಾಗ ಕೈ ತೊಳ್ಕೊಂಡು ಮುಖ ಒರೆಸ್ಕೊತಾ ಇದ್ರಿಂದ ಟವಲ್ ತಂದ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಈಗ ರಂಗನಾಥ್ ಅವರು, ಬಿಡೋ, ಅವ್ನು ತಂದ್ಕೊಟ್ಟಿರೋ ವಸ್ತುಗೆ ಬೆಲೆ ಕಟ್ಟಬಾರ್ದು, ಪ್ರೀತಿನ ನೋಡ್ಬೇಕು, ಕೊಡಪ್ಪ ಆಯ್ತು ನಾನು ತಗೊಂತೀನಿ ಅಂತ ರಂಗನಾಥ್ ಅವರು ತಗೊಂತಾರೆ. ಈಗ ರೋಹಿಣಿ ಮತ್ತೆ ಮನೋಜ್ ಅವರು ರೂಮ್ಗೆ ಹೋಗ್ತಾರೆ. ಈಗ ರೋಹಿಣಿ ಅವರು, ಮನೋಜ್, ಇದೆಲ್ಲ ತರೋದಿಕ್ಕೆ ಎಲ್ಲಿ ಬಂತು ನಿಮಗೆ ದುಡ್ಡು, ನೀವು ಆ ಛಾಯಾ ಕೊಟ್ಟಲ್ಲ ಆ ದುಡ್ಡು ಯೂಸ್ ಮಾಡ್ಕೊಂಡ್ರಾ ಅಂತ ಹೇಳಿದಾಗ ಮನೋಜ್ ಅವರು, ಇಲ್ಲ ರೋಹಿಣಿ, ನಾನು ಆ ದುಡ್ಡನ್ನ ತಗೊಂಡಿಲ್ಲ ಅಂತ ಹೇಳ್ತಾರೆ. ಈಗ ರೋಹಿಣಿ ಅವರು, ಮತ್ತೆ ಆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡ್ರಾ? ಈಗ ಮನೋಜ್ ಅವರು, ಹೌದು ರೋಹಿಣಿ, ಆ ಕ್ರೆಡಿಟ್ ಕಾರ್ಡ್ ಅಲ್ಲೇ ಇದನ್ನೆಲ್ಲ ತಂದಿದ್ದು. ಈಗ ರೋಹಿಣಿ ಅವರು, ಮನೋಜ್, ಅದರಲ್ಲಿ ಬಡ್ಡಿ ಜಾಸ್ತಿ ಅಲ್ವಾ ಅಂತ ಹೇಳಿದಾಗ ಮನೋಜ್ ಅವರು, ಇಲ್ಲ ರೋಹಿಣಿ, ಬಡ್ಡಿ ತುಂಬಾ ಕಡಿಮೆ, ಹೇಗಿದ್ರು ನಾನೀಗ ದುಡಿತಾ ಇದ್ದೀನಲ್ಲ, ಅದನ್ನ ತೀರಿಸ್ತೀನಿ ಬಿಡು ಅಂತ ಹೇಳ್ತಾರೆ. ಇದನ್ನ ಕೇಳಿ ರೋಹಿಣಿಯವರು ತುಂಬಾ ಬೇಜಾರು ಮಾಡ್ಕೊಂತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.